ಮಮ್ಮಿ ಏನ್ ಮಾಡ್ತಿದ್ದೀರಿ? ಏನಿದು? ಇದು ಅಂಟ. ತಿನ ಅಂಟ. ಇದು ತಿನ ಅಂಟ. ಅಂಟಿನ ಉಂಡೆ ಇದು ಮಾಡ್ತಾರ ನೋಡು, ಅವಾಗ ಹಾಕ ಅಂಟಿದು. ಏನ್ ಮಾಡ್ತೀವಿ ಇದು ಅಂಟ? ಈಗ ಇದು ಕರ್ಕೋತಿ ಎದ್ರಾಗ? ತುಪ್ಪಿನಾಗ ಕರ್ಕೋಬಹುದು, ಎಣ್ಣೆ ಕರ್ಕೋಬಹುದು. ಇದು ಎಣ್ಣೆಗೂ ಕರ್ಕೋಬಹುದು, ತುಪ್ಪಿನಾಗೂ ಕರ್ಕೋಬಹುದು. ಯಾರ ಮನೆ ಓವನ್ ಅದ ಅದ್ರಾಗ ಬರೇ ಒಂದ್ ಭಾಂಡೆ ಇರ್ತಾವ, ಅದ್ರಾಗ ಇವು ಅಂಟ್ ಹಾಕಿ ಇಟ್ಟು ಬಿಡೋದು ಓವನ್ದಾಗ. ತಾನೇ ಅವು ಹಳ್ಳಿನ ತರ ಆಗ್ತಾವ. ವಿದೌಟ್ ಎಣ್ಣೆ ವಿದೌಟ್ ತುಪ್ಪ ಆಗ್ತದ. ಇವು ಚಂದ ಹಳ್ಳಿಗತ್ಲೆ ಆಗ್ಬೇಕು. ಹೂವಿನಗತ್ಲೆ ಆತಾವ. ಹೌದು, ಇದು ಯಾಕೆ ನೀ ಈಗ ಕರ್ಕೊಳ್ಕತ್ತಿದಿ? ಇದು ಯಾಕೆ ಕರ್ಕೊಳಕತ್ತೀನಿ ಅಂದ್ರೆ ಪಂಚಮಿ ಹಬ್ಬ ಬಂದದಲ್ಲ, ಕರ್ದಂಟ ಮಾಡಾಕಿದ್ದನ್ನ. ಪುಟಾಣಿ ಕರ್ದಂಟ ಅದ್ರ ಒಳಗ್ ಹಾಕೋದಿದು. ಈಗ ಕರ್ದಂಟಿಗೆ ಪುಟಾಣಿ ಕರ್ದಂಟ್ ಮಾಡ್ರೆ ಇದು ಹಾಕದ. ಓಕೆ, ಕರ್ದಂಟ್ ಅಂತ. ಕರ್ದಂಟ್ ಅಂದ್ರೆ ಅಂಟ್ ಹಾಕಿದ್ ಕರ್ದಂಟ್. ಅಂಟು ಹಾಕಿರ್ತೀವಿ ಅದಕ್ಕೆ ಕರ್ದಂಟು. ಚಂದ ಹಳ್ಳಿನಂಗ ಆಗ್ಬೇಕಿದು. ಮತ್ತ ಕಚ್ಚಾ ಉಳಿತಲ್ಲ, ಕಚ್ ಮಾಡ್ತಾವ. ಅದಕ್ಕೆ ಚಂದ ಹಳ್ಳಿಗತ್ಲೆ ಆಗ್ಬೇಕು. ಹೂವಿನ ಸಣ್ಣ ಇವು ದೊಡ್ಡವಲ್ಲ ಯಾಕ? ಅವು ಅಂಟೆ ಹಂಗ ಕೆಲವೊಂದೊಂದು ದಮ್ ಅವ, ಕೆಲವೊಂದೊಂದು ಸಣ್ಣ ಸಣ್ಣವ. ಹಿಂಗ ಅದ್ರೊಳಗೆ ಹಂಗಿರ್ತಾವ. ಸ್ವಲ್ಪ ಬ್ರೌನಿಶ್ ಆಗ್ಬೇಕು. ಸ್ವಲ್ಪ ಬ್ರೌನಿಶ್ ಆಯ್ತು. ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಅಂಟು ಹುರ್ಕೊಂಡಿ ಮಮ್ಮಿ. ಈಗ ಕರ್ದಂಟ್ಗೆ ಏನೇನು ಬೇಕು ಹೇಳ್ತಿ? ಹೇಳ. ಇದು ಇಂಥ ಪುಟಾಣಿದಿಂದ ಮಾಡಿದ್ದು. ಇದು ಹಿಟ್ಟು. ಓಕೆ, ಇಂಥ ಪುಟಾಣಿಯಿಂದ ಮಾಡಿದ್ದು ಹಿಟ್ಟು. ಇದು 3 ಬಟ್ಲ ಅದ. ಇದು ನೋಡ್ರಿ, ಇದ್ರಲ್ಲಿ 3 ಬಟ್ಲ ಹಿಟ್ಟು ತೊಗೊಂಡಿವಿ. ಓಕೆ. ಮತ್ತ ಬೆಲ್ಲ ಬೆಲ್ಲಿಂದ ಮಾಡಾಕಿದ್ದು. ಓಕೆ, ಬೆಲ್ಲಿಂದು ಪುಟಾಣಿ, ಬೆಲ್ಲದ ಕರ್ದಂಟ, ಬೆಲ್ಲದ ಪುಟಾಣಿ ಕರ್ದಂಟ ಮಾಡ್ತೀವಿ. ಸರಿ, ಇದು 3 ಬಟ್ಲ ತೊಗೊಂಡಿವಲ್ಲ, ಈಗ ಇದು ಎಷ್ಟು? ಇದಕ್ಕೆ 2 ಬಟ್ಲ ತಗೊಂಡಿ. ಇದು ನೋಡ್ರಿ, ಇದ್ರಲ್ಲಿ 2 ಬಟ್ಲ ಬೆಲ್ಲ. ಮತ್ತ ಒಣ ಕೊಬ್ಬರಿ ಸ್ವಲ್ಪ ಮ್ಯಾಗ ಹಾಕಾಕ. ಇದು ಕಸ್ಕಸಿ ಹುರ್ಕೊಂಡು ಇಟ್ಕೊಂಡಿದ್ವಿ. ಮತ್ತೆ ಇದು ಯಾಲಕ್ಕಿ ಪೌಡರ್. ಇದು ಅಂಟ ಕರ್ಕೊಂಡಿದ್ದು. ಇದು ಅಂಟ ಕರ್ಕೊಂಡಿದ್ದು. ಇಷ್ಟು ತಗೊಂಡಿ. ಓಕೆ, ಈಗ ನಾವು ಪಾಕ ಮಾಡ್ಲಿಕ್ಕೆ ಇಡೋಣ. ಮೊದಲು ಬೆಲ್ಲದ್ದು ಪಾಕ ಮಾಡಿನೇ ಸೋಸ್ಕೊಂಡು ಹಾಕೋದು. ಓಕೆ, 1 ಬಟ್ಲ ಹಾಕಿ ಇದಟ್ಟು ಹಾಕ್ತೀನಿ. ಈಗ ಇದಕ್ಕೆ ಭಾಳ ನೀರು ಹಾಕೋದಿಲ್ಲ. ಇದಾಗ ಸ್ವಲ್ಪ ನೀರು ಮಿಕ್ಸ್ ಮಾಡೋದು. ನೀರು ಮಿಕ್ಸ್ ಮಾಡೋದ. ಭಾಳ ಹಾಕೋದಿಲ್ಲ, ಒಂದು ಅರ್ಧ ಬಟ್ಲು ಹಾಕೋದು. ಹಾಕು. ಸಾಕು. ಕರಗಸಲ್ಯಾಕೆ ಹಾಕೋದು. ಸ್ವಲ್ಪ ಕರಗಸದ ಅಷ್ಟೇ. ಸ್ವಲ್ಪ ಪೂರ ಕರಗ್ತಲ್ಲ, ಅದ್ರದ್ದೇನು ಕಸ ಕಡ್ಡಿ ಏನಿದ್ದು ಸೋಸೋದು ಹೋಗ್ತದೆ. ಹಿಂಗೆ ಕರಗಬೇಕು, ಎಲ್ಲ ಕರಗಬೇಕು. ಅವೆಲ್ಲ ನೋಡ್ರಿ, ಎಲ್ಲ ಕರಗ್ಲಿಕ್ಕದ. ಇನ್ನು ಸ್ವಲ್ಪ ಅದ, ಇದನ್ನು ಹೋಗ್ಬೇಕು. ಈಗ ಎಲ್ಲ ತಿಳಿ ಆಯ್ತಲ್ಲ, ಈಗ ಏನ್ ಮಾಡಮ್ಮ? ಈಗ ಸೋಸೋದು. ಸೋಸ್ಕೊಳ್ಳಮ್ಮೆ. 1 ನಿಮಿಷ ಇದು ಇಟ್ಕೊಳ್ಳಿ ಇಲ್ಲಿ. ಈಗ ಆ ಕಡೆ ಇಟ್ಕೊ. ಓಕೆ, ಸೋಸ್ತೀನಿ. ನಾವು ಮೊದ್ಲಿಂದು ವಿಡಿಯೋನಾಗ ಹೇಳಿ ಯಾಕೆ ಈ ತರ ಮಾಡ್ತೀವಿ ಅಂದ್ರೆ, ಇದ್ರಾಗ ಕಸ ಕಡ್ಡಿ ಸಣ್ಣ ಹಳ್ಳೆಲ್ಲ ಇರ್ತಾವ, ರೀತಿ ಎಲ್ಲ ಹೋಗ್ತದೆ. ನೀವು ನೋಡ್ಬೋದು ಇಲ್ಲಿ ನೋಡ್ರಿ, ಸಣ್ಣ ರೀತಿ ಎಲ್ಲ ನೋಡ್ರಿ, ಕಸ ಬಹಳ ಗಟ್ಟಿ ಮಾಡೋದಿಲ್ಲ, ಇದು ಪಾಕ್ ತರ ಮಾಡೋದಿಲ್ಲ, ಸ್ವಲ್ಪ ಕರಗ್ತಕ್ಕಿ ಸೋಸದ ಅಷ್ಟೇ. ಅದು ಪ್ಲಾಸ್ಟಿಕ್ ಚಾಣಗಲ್ಲ, ಭಾಳ ಕಡಕೈತ ಪ್ಲಾಸ್ಟಿಕ್ ಚಾಣಿ ಸುಟ್ಟೋಗ್ತದೆ. ಅದಕ್ಕಿಂತ ಸ್ಟೀಲ್ ಚಾಣ ಸೋಸೋದು. ಓಕೆ, ಈಗ ಏನ್ ಮಾಡೋದು? ಇದಕ್ಕೆ ಪಾಕ ಮಾಡ್ಕೊಳ್ಳೋದು. ಓಕೆ, 1 ತಾರಿ ಪಾಕ ಬೇಕು. ಈಗ ಇದು ಕುದ್ದು ಸ್ವಲ್ಪ ಒಂದ್ ತಂತಿ ಅಷ್ಟು ಅಂದ್ರೆ ಕೈಲಿ ಹಿಂಗ್ ಮಾಡಿದ್ರು ಇದಾಗ್ಬೇಕು. ಅದನ್ನ ತೋರ್ಸಮ್ಮಲ್ಲ. ನೋಡ್ರಿ, ಈಗ ಕರೆಕ್ಟ್ ಆಗ್ಯೋದಿಲ್ಲ ಹ್ಯಾಂಡ್ ಚೆಕ್ ಮಾಡೋದಂದ್ರ ಈ ತರ ಒಂದ್ ಪ್ಲೇಟ್ನಾಗ ನೀರ್ ತಗೊಳ್ಳೋದು. ನೀರ್ ತಗೊಂಡು
ಇಲ್ಲಿ ಒಂದು ಜರ ಹಿಂಗೆ ಬಿಡೋದು. ಹಿಂಗೆ ಬಿಡೋದು ಅದ್ರಾಗ. ಏನಂಟು ಇದು ಹಿಂಗೆ ನೀರಿನೇ ಒಂದು ಜೀವ ಆಗ್ಬಾರ್ದು, ಹಿಂಗಾಗ್ಬೇಕು. ಹಿಂಗೆ ಸನಿ ಬರ್ಬೇಕು ಇದು. ಎಸ್ ಎಸ್ ಎಸ್. ಈಗ ಏನು ಮಾಡೋದು? ಒಂದು ತಾರ ಅಂದಿಲ್ಲ ಅದೇನು? ಒಂದು ತಾರ ಅಂದ್ರೆ ತಂತಿ. ತಾರ ಅಂದ್ರೆ ತಂತಿ. ತಾರ ಅಂದ್ರೆ ತಂತಿ ಅಂದ್ರೆ ಬಟ್ಟಿಲಿ ಸುಡ್ತದ. ಸ್ವಲ್ಪ ತೊಳೋದು. ಹಿಂಗೆ ದಮ್ ದಮ್ ದಮ್. ನೋಡು. ನೋಡ್ರಿ, ಇದು ಹಿಂಗೆ ಒಂದು ತಂತಿ ಆಗ್ಬೇಕಷ್ಟೇ. ಹಿಂಗೆ ತಂತಿ ಬರ್ಬೇಕಂತ. ಈಗ ಒಂದು ತಂತಿ ಆಗ್ಬೇಕಷ್ಟೇ. ಓಕೆ ಓಕೆ. ಈಗ ಇದೇನು ಮಾಡೋದು? ಈಗ ಇದ್ರಾಗ ತುಪ್ಪ ಹಾಕೋದು. ತುಪ್ಪ ಹಾಕೋದೇನು? ಓಕೆ. ಒಂದು ಚಮಚ ತುಪ್ಪ ಹಾಕ್ತೀವಿ. ಸ್ವಲ್ಪ ಹಾಕ್ಬೇಕು ಇದಕ್ಕೆ, ಅಂದರೆ ಕರ್ದಂಗೆ ಚಂದ ಆಗ್ತಾವ. ಆಯ್ತು, 2 ಚಮಚ ಹಾಕ್ದೆ. ಮತ್ತು ಈಗ ತಾಟಿಗೂ ನಾ ತುಪ್ಪ ಹಾಕಿನಿ. ಈ ಥರ ಒಂದು ತಾಟಿ. ಈಗ ಗಂಗಾಳಿ ಗಂಗಾಳಿ ತಾಟಿದ್ರೆ ತಾಟೆ ತುಪ್ಪ ಹಚ್ಕೊಳ್ಳೋದು. ಇದಕ್ಕೆ ತುಪ್ಪ ಹಚ್ಕೊಳ್ಳೋದು ಅಂದ್ರೆ ತುಪ್ಪ ಹಚ್ತೀವಿ ಅಂದ್ರೆ ಇದು ಚಿಟ್ಕಚ್ಕೊಳ್ಳಲ್ಲ. ಇದೆಲ್ಲ ಎಲ್ಲ ಸುತ್ತೆಲ್ಲ ಅಂಟಿಸ್ಕೋಬೇಕು. ತುಪ್ಪ ಎಲ್ಲ ಕಡೆ ಆಗಬೇಕು. ಈಗ ತುಪ್ಪ ಹಾಕಿದ್ರೆ ಈಗ ಏನು ಮಾಡೋದು? ಹೇಳ್ತೀನಿ. ಈಗ ಏಲಕ್ಕಿ. ಏಲಕ್ಕಿ ಹಾಕೋಣ. ನಿಮಗೆ ಜಾಜಿಕಾಯಿ ಹಾಕೋದಿತ್ತಂದ್ರೆ ಹಾಕಬೇಕು. ಏಲಕ್ಕಿ ಸ್ಕಿಪ್ ಮಾಡೋದು. ಜಾಜಿಕಾಯಿ ಹಾಕಿದ್ರೆ ಏಲಕ್ಕಿ ಹಾಕ್ಬಿಡ್ರಿ, ಏಲಕ್ಕಿ ಹಾಕಿದ್ರೆ ಜಾಜಿಕಾಯಿ ಹಾಕ್ಬೇಡ್ರಿ. ಇವು ಅಂಟು ದಮ್ ಇರ್ತಾವಲ್ಲ, ಅದಕ್ಕೊಂದು ಸ್ವಲ್ಪ ಹಿಂಗೆ ಮಾಡಿ ಸ್ಮ್ಯಾಶ್ ಮಾಡ್ಕೊಳ್ಳೋದು. ಹಿಂಗೆ ಒಡ್ಯಾದ ಕೈಲಿ ಚೂರು ಮಾಡ್ಕೊಳ್ಳೋದು. ಹಿಂಗೆ ಕೈಲಿ ಒಡ್ಯಾದ. ಹಿಂಗೆ ಮಾಡಿ ಹಿಂಗೆ ಕೈಲಿ ಮಾಡೋದು. ಗ್ಯಾಸ್ ಆಫ್ ಮಾಡೋದು. ಈಗ ಹಿಟ್ಟು ಹಾಕ್ತೀನಿ. ಇದು ಹಿಟ್ಟು ಹಾಕೋದು. ಓಕೆ, ಹಾಕ್ರಿ. ಸ್ವಲ್ಪ ಸ್ವಲ್ಪ ಹಾಕ್ತವಲ್ಲಿ ಎಲ್ಲ ಹಾಕಿ. ನೋಡ್ರಿ, ಹಂಗೆ ಕೈ ತಿರುಗಿಸ್ತಾ ಇರೋದು. ಹಾಕ್ಲಿಲ್ಲ? ಓಕೆ. ಕಾಣಿಸ್ತಿಲ್ಲ? ಈಗ ನಾವೇನು ಮಾಡೋದು, ಇದ್ರಾಗ ಸ್ವಲ್ಪ ಅಂಟು ಹಾಕೋದು. ಅಂಟು ಹಾಕೋದು. ಅಂಟು ಹಾಕ್ಬಿಡೋದಿಲ್ಲ. ಏನು ಇದೆಲ್ಲ ಅಂಟು ಹಾಕಿದ್ರೆ ಓಕೆ. ಹಾಕೋದು. ಭಾಳ ಗಟ್ಟಿ ಆಗ್ಬಾರ್ದು. ಇಷ್ಟಾದ್ರೆ ಸಾಕು. ಈಗ ಇದ್ರಾಗ ಬರ್ತೀನಿ. ಇದೇನು ಮಾಡೋದು, ಹಿಂಗೆ ಕೈಲಿ ಹಿಂಗೆ ಹಿಂಗೆ ಹಿಂಗೆ. ನಿಮ್ಮ ಕೈಲಿ ಆತಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಖರ್ಚು ಗಿರ್ಚಿ ತಗೊಂಡು ಮಾಡಿ. ಇಲ್ಲ ಸೌಂಡ್ ಬರ್ತದಲ್ಲ, ಬಟ್ಲ ಬರ್ತದಲ್ಲ. ಈಗೇನು ಮಾಡೋದು, ಕಸಕಸಿ ಹಾಕೋದು ಸ್ವಲ್ಪ. ಸ್ವಲ್ಪ ಗಸಗಸಿ. ಏನಂಟು ಸ್ವಲ್ಪ ಗಸಗಸಿ ಹಾಕೋದು. ಹುರಿದೀನಿ ಕೊಬ್ಬರಿ. ಓಕೆ, ಕೊಬ್ಬರಿ ಹಾಕೋದು. ನಿಮ್ಗೆ ಡ್ರೈ ಫ್ರೂಟ್ಸ್ ಹಾಕೋದಿತ್ತಂದ್ರೆ ಹಾಕ್ರಿ. ನೋಡಿ, ಈ ಥರ ಒಂದು ಬಟ್ಲ ತೊಳೋದು, ಬಿಸಿ ಇರ್ತದ. ತಗೊಂಡು ಮಾಡಮ್ಮ. ನಿಮ್ಗೆ ಎಷ್ಟು ದಪ್ಪ ಬೇಕು, ಎಷ್ಟು ತೆಳಗಬೇಕು, ಅದು ತೆಳಗ್ ಮಾಡ್ರಿ. ಇವ್ದು ಕರ್ದಂತ ದಪ್ಪನೇ ಇರ್ಬೇಕು. ಸ್ವಲ್ಪ ದಪ್ಪನೇ ಇರ್ಬೇಕು. ಆಯ್ತು, ಹಿಂಗೆ 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 ಈ ಕಡೆ. ಓಕೆ, ಇದು ಈಗ ಸ್ವಲ್ಪ ತಣ್ಣಗ. ಒಂದ್ 2 ನಿಮಿಷ ತಣ್ಣಗಾದ. 2 ನಿಮಿಷ ತಣ್ಣಗ. ಭಾಳ ಮೆತ್ತಗಿದ್ದಾಗ ಕೊಯ್ಬಾರ್ದು. ಭಾಳ ಮೆತ್ತಗಿದ್ದಾಗ ಕೊಯ್ಯೋದಿಲ್ಲ, ಭಾಳ ತಣ್ಣಗಾಗನ್ನು ಕೊಯ್ಯಕ್ಕೆ ಬರಂಗಿಲ್ಲ. ಸೊ ಸ್ವಲ್ಪ ತಣ್ಣಗೈತು, 1-2 ನಿಮಿಷ ಆದ್ಮೇಲೆ ಕೊಯ್ಕೊಳ್ತ ಒಡಿ ಮಾಡೋದು. ಕೊಯ್ಕೊಳ್ಳೋದು. ಕೊಯ್ದಿಡೋದು. ಹಿಂಗೆ ಕೊಯ್ದು ನಿಮ್ಗೆ ಹಿಂಗೆ ಚೌಕ್ ಬೇಕಾದ್ರೆ ಹಿಂಗೆ ಚೌಕ್ ಕೊಯ್ದು. ಸ್ವಲ್ಪ ಶಂಕರಪಾಳಿ ಆಕಾರ ಬೇಕಾದ್ರೆ ಹಿಂಗೆ ಕ್ರಾಸ್ ಕೊಯ್ಯ. ಹಿಂಗೆ ಕ್ರಾಸ್. ಇದು ಹಿಂಗೆ ಇಲ್ಲಿ ಇಟ್ಟಿನಲ್ಲ, ಹಿಂಗೆ ಇದು ಹೆಲ್ತ್ಗೂ ಭಾಳ ಚಲೋ. ಹೆಲ್ತ್ಗೂ ಭಾಳ ಚಲೋ. ಅಂಟೆಲ್ಲ ಹಾಕಿರ್ತೀರಿ. ನಮ್ಮ ಹಬ್ಬಗಳೇ ಹಂಗಲ್ಲ, ಪ್ರತಿಯೊಂದು ಹಬ್ಬದ್ದು ಏನೋ ಒಂದು ವಿಶೇಷ ಇರ್ತಾವ. ಆ ತಿಂಡಿ ತಿನಿಸುಗಳು ಏನಿರ್ತಾವ
ಅದ್ರಲ್ಲಿ ನಮ್ಗೆ ವಿಟಮಿನ್ ಪ್ರೋಟೀನು ಇದೆಲ್ಲ ಸಿಗ್ತಿರ್ತಾವ. ಈಗ ದೀಪಾವಳಿನಾಗೂ ಎಲ್ಲಾ ತರ. ಈಗ ದೀಪಾವಳಿ ಥಂಡಿ ದಿನ ಇರ್ತದ, ಮತ್ತ ಸಂಕ್ರಾಂತಿ ಥಂಡಿ ದಿನ ಇರ್ತದ ಅಂದ್ರೆ ಎಳ್ಳಿಂದು ಶೇಂಗಾದು ಹಾಕಿ ಹೋಳಿಗೆ ಮಾಡ್ತಾರ, ಎಳ್ಳಿನ ಉಂಡಿ ತಿಂತಾರ, ರೇವಡಿ ತಿಂತಾರ, ಸಜ್ಜಿ ರೊಟ್ಟಿ ಉಂತಾರ. ಆ ಸಜ್ಜಿ ರೊಟ್ಟಿ ಮ್ಯಾಗ ಎಳ್ಳು ಹಚ್ತಾರ. ಯಾಕಂದ್ರ ನಮ್ ಬಾಡಿ ಒಳಗ ಹೀಟ್ ಹೋಗ್ಬೇಕು, ಸ್ವಲ್ಪ ಬಿಸಿ ಇರ್ಲಿ ಬಾಡಿ, ಎಳ್ಳ ಚಲೋ ಇರ್ತದ. ಆಮೇಲೆ ಅದ್ರದ್ದು ಎಣ್ಣೆ ತ್ವಚಾ ಸ್ಕಿನ್ಗೂ ಬಹಳ ಚಲೋ ಎಳ್ಳ. ಮತ್ತ ಸಂಕ್ರಾಂತಿ ಹಬ್ಬದಾಗ ಎಳ್ಳ ಒಂದ್ ಸ್ವಲ್ಪ ಅಕ್ಕಿ ನೆನೆ ಹಾಕಿ ಅದು ಮೈಗೆ ಹಚ್ಕೋತಾರ. ಅದಂದ್ರ ಅದೇ ಇದು ಎಲ್ಲ ಚಲೋ ಇರ್ಲಿ. ಎಲ್ಲಾ ಹಬ್ಬದ್ದು ಅದ್ರದೇ ಒಂದು ಪದ್ಧತಿ ಅದ, ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಅದ. ಓಕೆ, ಈಗ ಐತೇನ್ ಮಮ್ಮಿ? ಇದ್ರಾಗ ನೀವು ಬೇಕಾದ್ರೆ ಚಂದ ಕಾಣಿಸ್ಬೇಕು ಅನಿಸ್ತಿತ್ತಪ್ಪ ಅಂದ್ರ ಸ್ವಲ್ಪ ಎಳ್ಳು ಹಾಕ್ಬೇಕು, ಸ್ವಲ್ಪ ಬೆಚ್ಚಗ್ ಮಾಡ್ಕೋಬೇಕು. ಎಳ್ಳು ಹಾಕಿ ಹಿಂಗೆ ಬಿಡ್ಬೇಕು, ಚಂದ ಕಾಣಿಸ್ತಾರೆ. ಈಗ ಸ್ವಲ್ಪ ತಣ್ಣಗಾಗ್ಯದ, ಈಗ ತೆಗೆದೀಗ ಏನು ನೋಡ್ಬೋದು ನೀವು. ಏನ್ಮಮ್ಮ ಅಂದ್ರ ಸಕ್ರೆದು ಸ್ವಲ್ಪ ಸಕ್ರೆ ಹಾಕ್ರೆ ಗಟ್ಟಿ ಆಗ್ತಾವಲ್ಲ? ಸಕ್ರೆದು ಸ್ವಲ್ಪ ಏನಂತಾರ ಅದಕ್ಕೆ ಸ್ವಲ್ಪ ಗಟ್ಟಿ ಆಗ್ತಾವ, ಗಟ್ಟಿ ಆಗ್ತಾವ, ಬರಲ್ಲ. ಇದು ಸ್ವಲ್ಪ ಮೆತ್ತಗಾತಾವ. ಬೆಲ್ಲದ ಏನಾದ್ರು ಸ್ವಲ್ಪ ಮೆತ್ತಗೆ ಬರ್ತದ. ಇಲ್ಲ ನೀವು ಇದಕ್ಕ ಸ್ವಲ್ಪ ಕಪ್ ಹಾಕಿ ಮಾಡ್ಕೊಂಡ್ರಿ ಅಂದ್ರೆ ಪಕ್ಕ ಆಗ್ತಾವ. ಭಾಳ ಮೆತ್ತಗಿಲ್ಲ ಅಂದ್ರೆ ನಾಳಿನ ತನ ಮತ್ತೆ ಏನೋ ಗಟ್ಟಿ ಗಟ್ಟಿ ಆಗ್ತಾವ. ಅದು ಅರ್ಧ ತಣ್ಣಗಾದಂಗ ಅದಕ್ಕೆ ಗಟ್ಟಿ ಹಾಕೋತ ಹೋಗ್ತದೆ, ಗಟ್ಟಿ ಹಾಕೋತ ಹೋಗ್ತದೆ. ಪಂಚಮಿ ಹಬ್ಬದ ಬೆಲ್ಲದ ಪುಟಾಣಿ ಕರ್ದಂಟ್ ರೆಡಿ. ಎಸ್, ಇದು ಹೆಂಗ್ ಮಾಡೋದ್ ನೀ ಹೇಳಿದಿ. ಬಹಳ ಮಂದಿ ಸಕ್ರಿದ್ ಮಾಡ್ತಾರ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಬೆಲ್ಲದ್ ಮಾಡೋಣ ಅಂತ ಮಾಡಿವಿ. ನೀವು ಮಾಡ್ರಿ, ಮಾಡಿ ನೋಡ್ರಿ ಹೆಂಗ್ ಆಗ್ತದ. ನಮ್ ಕಮೆಂಟ್ಸ್ ಹೇಳ್ರಿ. ನೀವು ಹೆಂಗ್ ಮಾಡ್ತೀರಿ ಅದನ್ನು ನಮ್ಗ ಹೇಳ್ರಿ. ನೀವು ಹೆಂಗ್ ಮಾಡ್ತೀರಿ ನಮ್ಗೆ ಅದನ್ನು ಹೇಳ್ರಿ. ಮತ್ತ ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ರಿ.